ಎಲ್ರಿಗೂ ನಮಸ್ಕಾರ. ಬುಧ ಪೌರ್ಣಿಮೆಯ ಶುಭಾಶಯಗಳು. ಕುನಾಲ್ ಚಕ್ರವರ್ತಿ ಗುರೂಜಿ. ಈ ವಾರದ ಮೇಷರಾಶಿಯ ವಾರ ಭವಿಷ್ಯ. ಈ ವಾರ ಮೇಷರಾಶಿಯವರು, ಯಾಕಂದರೆ ಲಗ್ನದಲ್ಲೇ ಮೇಷರಾಶಿಯವರಿಗೆ ರಾಶಿಯಲ್ಲೇ ಬುಧಾದಿತ್ಯ ಯೋಗ ಇರುವುದರಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತಾರೆ. ಮತ್ತು ಧನಸ್ಥಾನದಲ್ಲಿ ಗುರುವಿನ ಅನುಗ್ರಹ ಇರೋದರಿಂದ ಇವರ ಆರ್ಥಿಕ ಪರಿಸ್ಥಿತಿಯು ಬಹಳ ಸುಧಾರಿಸುವುದು. ಹಾಗೂ ತೃತೀಯ ಭಾವಾಧಿಪತಿ ಬುಧ ಲಗ್ನಸ್ಥಾನದಲ್ಲೇ ಬುಧಾದಿತ್ಯ ಯೋಗಕಾರಕವಾಗಿರೋದ್ರಿಂದ ಇವರ ಕಮ್ಯುನಿಕೇಷನ್ ಸ್ಕಿಲ್ಸು ಮತ್ತು ಮಾತಿನಲ್ಲಿ ಯಾಕಂದರೆ ಬಹಳ ಹೊಸತನದ ಚೈತನ್ಯ ಶಕ್ತಿ ಇವರಲ್ಲಿ ಮೂಡುವುದು. ಹಾಗೂ ಚತುರ್ಥಾಧಿಪತಿ ಚಂದ್ರ ಸಪ್ತಮ ಸ್ಥಾನದಲ್ಲೇ ಇರೋದರಿಂದ ಶಶಿಮಂಗಳ ಯೋಗಕಾರಕವಾಗಿರೋದ್ರಿಂದ ಇವರಲ್ಲಿ ಹೊಸ ಧನಾತ್ಮಕ ಶಕ್ತಿ ವೃದ್ಧಿಯಾಗುವುದು. ಹಾಗೂ ಎಲ್ಲ ಕಾರ್ಯಗಳಲ್ಲಿ ಬಹಳ ನೈಪುಣ್ಯದಿಂದ ಕಾರ್ಯಗಳನ್ನು ಮಾಡುವರು. ಹಾಗೂ ನಿಮ್ಮ ಮನಸ್ಸಿನಲ್ಲಿ ನಾನಾ ರೀತಿ ಗೊಂದಲಗಳಿಂದ ಹೊರಗಡೆ ಬರ್ತೀರ. ಹಾಗೆ ಬಹಳಷ್ಟು ಹಳೆಯ ವಿಚಾರಗಳನ್ನು ಇದ್ದರೆ ಪೆಂಡಿಂಗ್ ಕಾರ್ಯಗಳನ್ನು ಪೂರ್ಣ ಮಾಡ್ತೀರ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಹಾಗೂ ಮಂಗಳನ ಶಾಂತಿ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ವೃಷಭ ರಾಶಿಯ ವಾರ ಭವಿಷ್ಯ. ವೃಷಭ ರಾಶಿ ಶುಕ್ರ ಅಧಿಪತಿ. ಶುಕ್ರಶ್ಯಾಧಿಪತಿ ನೋಡಿ ಇಂದ್ರ ಅಂತೀವಿ, ಯಾಕಂದರೆ ಲಕ್ಷ್ಮೀ ದೇವಿನೂ ಅಂತೀವಿ. ಯಾಕಂದರೆ ಶುಕ್ರನಿಗೆ ಕಾರಕ ಆ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ, ಶುಕ್ರ ಲಾಭಸ್ಥಾನದಲ್ಲಿರೋದ್ರಿಂದ ನಿಮಗೆ ಫ್ರೆಂಡ್ ಸರ್ಕಲಿಂದ ಆಗ್ಬೋದು ಹಾಗೂ ರಿಲೇಷನ್ ಸಂಬಂಧಿಕರಿಂದ ಆಗ್ಬೋದು ಎಲ್ಲ ಒಳ್ಳೆಯ ಶುಭ ಫಲಗಳನ್ನು ಅನುಭವಿಸ್ತೀರ. ಮತ್ತು ಶುಭ ಸೂಚನೆಗಳನ್ನು, ಶುಭ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರ್ತೀರ. ಹಾಗೂ ಧನಸ್ಥಾನದಲ್ಲೇ ಬುಧ, ಧನಸ್ಥಾನಾಧಿಪತಿ ಬುಧ ನಿಮಗೆ ಇಲ್ಲಿ ದಶಮ ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಹಣ ಖರ್ಚಾಗೋ ಸಾಧ್ಯತೆಗಳು, ದುಂದು ವೆಚ್ಚ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೂ ಮನಸ್ಸನ್ನು ಚಂಚಲತೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಷಷ್ಠ ಭಾವದಲ್ಲಿ ಇರೋದ್ರಿಂದ 6ನೇ ಮನೆ ರೋಗ ಋಣ ಶತ್ರು ಬಾಧೆ ಅಂತೀವಿ. ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ ಮತ್ತು ಆ ಶತ್ರುಗಳ ಬಾಧೆ ದೃಷ್ಟಿಯಿಂದ ಬಹಳ ಜಾಗರೂಕರಾಗಿರಿ. ಭಾಗ್ಯಸ್ಥಾನಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ನಿಮಗೆ ಶನಿಯಾಗಿರೋದ್ರಿಂದ ಆದಷ್ಟು ನಿಮ್ಮ ಕರ್ತವ್ಯದಲ್ಲಿ ಜಾಗರೂಕರಾಗಿರಿ. ಆದಷ್ಟು ಲಕ್ಷ್ಮೀ ಆರಾಧನೆ ಮಾಡಿ, ಆದಷ್ಟು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿ ಶುಭವಾಗುತ್ತೆ. ಕುನಾಲ್ ಚಕ್ರವರ್ತಿ ಗುರೂಜಿ. ಮಿಥುನ ರಾಶಿಯ ವಾರ ಭವಿಷ್ಯ. ಮಿಥುನ ರಾಶಿಗೆ ಈಗ ಲಾಭದಲ್ಲಿ ಬುಧಾದಿತ್ಯ ಯೋಗ ಇರುವುದರಿಂದ ಉನ್ನತ ವ್ಯಾಸಂಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಬಹಳ ಶ್ರಮ ಪಡ್ತೀರ, ಯಾಕಂದರೆ ಚತುರ್ಥ ಭಾವದಲ್ಲಿ ಕೇತು ಇದ್ದಾನೆ. ಯಾಕಂದರೆ ಫ್ಯಾಮಿಲಿಯಿಂದ ಬಹಳ ಸಪೋರ್ಟ್ನೆಸ್ ಸಿಗುತ್ತೆ ನಿಮಗೆ. ಯಾಕಂದರೆ ಚತುರ್ಥಾಧಿಪತಿ ಲಾಭಸ್ಥಾನದಲ್ಲಿ ಹಾಗೂ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿ ಇರೋದರಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ ಧನಭಾವದಲ್ಲೇ ಮಂಗಳ ಇರೋದರಿಂದ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗುತ್ತೆ. ಧನಸ್ಥಾನಾಧಿಪತಿ ಚಂದ್ರ ನಿಮಗೆ ಶಶಿಮಂಗಳ ಯೋಗಕಾರಕವಾಗಿ ಪಂಚಮ ಭಾವದಲ್ಲಿ ಬರೋದರಿಂದ ಬಹಳ ಶುಭ ಫಲಗಳನ್ನು ಅನುಭವಿಸ್ತೀರ. ಬಟ್ ಆದರೂ ದುಂದು ವೆಚ್ಚಗಳನ್ನು ಮಾಡ್ತೀರ. ಆರ್ಥಿಕ ಪರಿಸ್ಥಿತಿಯಲ್ಲಿ ಆದಷ್ಟು ನೀವು ಕಡಿವಾಣ ಹಾಕಿ ಶುಭ ಕಾರ್ಯಗಳು ನೆರವೇರುವುದು ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕಟಕ ರಾಶಿಯ ವಾರ ಭವಿಷ್ಯ. ಈ ವಾರ ಕಟಕ ರಾಶಿಯವರಿಗೆ ಬಹಳ ಉನ್ನತ ಪ್ರಗತಿಯಾಗುತ್ತೆ. ಹೇಗೆ ಅಂತಂದರೆ ಅವರ ಕಾರ್ಯಗಳಲ್ಲಿ ಹೊಸ ನೈಪುಣ್ಯ ಶಕ್ತಿಯಿಂದ ಅವರು ಜೀವನವನ್ನು ಅವರ ಕಾರ್ಯರೂಪಕ್ಕೆ ಅವರ ಹೊಸ ಕ್ಷಮತೆಯನ್ನು ತರ್ತಾರೆ. ಹಾಗೂ ಭಾಗ್ಯಸ್ಥಾನದಲ್ಲಿ ಶುಕ್ರ, ಶನಿ, ರಾಹು ಇರೋದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಭಾಗ್ಯಾಧಿಪತಿ ಇವ್ರಿಗೆ ಲಾಭಸ್ಥಾನದಲ್ಲಿ ಇರೋದರಿಂದ ಗುರು ಅನುಗ್ರಹ ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಉನ್ನತ ಪ್ರಗತಿಯನ್ನು ಕಾಣ್ತಾರೆ. ಹಾಗೂ
ಮನಸ್ಸಿನಲ್ಲಿ ನಾನಾ ರೀತಿ ಗೊಂದಲಗಳಿದ್ದರೂ ಕೂಡ ಅದನ್ನು ನಿಗ್ರಹ ಮಾಡ್ತಕ್ಕಂಥ ಆತ್ಮಸ್ಥೈರ್ಯ ಇವರಲ್ಲಿ ಬರುತ್ತೆ. ಯಾಕಂದರೆ ಬುಧಾದಿತ್ಯ ಯೋಗಕಾರಕವಾಗಿರೋದ್ರಿಂದ ಒಳ್ಳೆಯ ವಿಚಾರ, ಒಳ್ಳೆಯ ಸಮಾಜದಲ್ಲಿ ಉನ್ನತ ಗೌರವ ಸ್ಥಾನಮಾನಗಳು ಸಿಕ್ಕಿ ಶುಭ ಫಲಗಳನ್ನು ಅನುಭವಿಸ್ತಾರೆ. ಮತ್ತು ಸ್ವಲ್ಪ ಶನಿ ದೃಷ್ಟಿ ಗುರು ಮೇಲಿರೋದ್ರಿಂದ ಸ್ವಲ್ಪ ಸಾಡೆ ಸಾತಿ ಶನಿ ನಿವಾರಣೆ ಮಾಡ್ಕೊಳ್ಳಿ. ಶನಿ ಶಾಂತಿ ಮಾಡಿಸೋದ್ರಿಂದ ಇವ್ರಿಗೆ ತುಂಬ ಉತ್ತಮ ಫಲ ಸಿಗುವುದು. ಅದರಿಂದ ಆದಷ್ಟು ವಿಷ್ಣು ಸಹಸ್ರನಾಮ ಅಥವಾ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ. ಹಾಗೂ ಕಾಲಭೈರವ ಆ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಕಾಲಭೈರವಾಷ್ಟಕವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಸಿಂಹರಾಶಿಯ ವಾರ ಭವಿಷ್ಯ. ಸಿಂಹರಾಶಿಯವರಿಗೆ ರವಿ ಬುಧಾದಿತ್ಯ ಯೋಗವಾಗಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ತಂದೆ ಕಡೆಯಿಂದ ಬಹಳ ಶುಭ ಫಲಗಳನ್ನು ಕಾಣ್ತೀರಾ. ಹಾಗೂ ನೀವು ಕೂಡ ನಿಮ್ಮ ಕರ್ತವ್ಯದಲ್ಲಿ ನಿಮಗೆ ಯಥೇಚ್ಛವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಹಾಗೂ ಧನಸ್ಥಾನದಲ್ಲಿ ಕೇತು ಇರೋದರಿಂದ ನಿಮಗೆ ಸಡನ್ನಾಗಿ ನೀವು ಏನಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಆ ಕಾರ್ಯಕ್ಕೆ ಹಣ ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ. ಆಗ ಹಣ ನಿಮಗೆ ಒದಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪ್ರಯತ್ನದಿಂದ ವಿಫಲರಾಗ್ತೀರಾ. ಅದರಿಂದ ಬಹಳ ಜಾಗರೂಕವಾಗಿರಿ. ಹಾಗೂ ಆರೋಗ್ಯದಲ್ಲಿ ಬಹಳ ಸಮಸ್ಯೆಗಳು ಎದುರಾಗುತ್ತೆ. ಯಾಕಂದರೆ ಷಷ್ಠ ಸ್ಥಾನಾಧಿಪತಿ ಶನಿ ನಿಮಗೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸಡನ್ ಇನ್ಸಿಡೆನ್ಸ್ಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಹಳ ಜಾಗರೂಕರಾಗಿರಿ. ಅದರಿಂದ ಆದಿತ್ಯ ಹೃದಯ ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ಕನ್ಯಾ ರಾಶಿಯ ವಾರ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿ ಬುಧ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇವಾಗ ಬುಧಾದಿತ್ಯ ಯೋಗವಾಗಿ ಸಡನ್ ಗೇನ್ ಅಥವಾ ಸಡನ್ ಲಾಸ್ ಅಂತ ಹೇಳ್ತೀವಿ. ಯಾಕಂದರೆ ಉನ್ನತವಾದಂತಹ ಪ್ರಗತಿನೂ ಆಗ್ಬೋದು, ಅಥವಾ ನಿಮಗೆ ಅಚಾನಕ್ಕಾಗಿ ನಿಮ್ಮ ಹೆಲ್ತಿಂದ ಅಥವಾ ನಿಮಗೆ ಏನೋ ಒಂದು ಕಾರ್ಯಗಳಿಂದ ಮಿಸ್ಸಾಗಿ ಆ ಕಾರ್ಯ ತೊಂದರೆಗಳಿಗೆ ಒಳಗಾಗುತ್ತೆ. ಅದರಿಂದ ಭಾಳ ಜಾಗರೂಕರಾಗಿದೆ. ಹಾಗೂ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಗುರು ಅನುಗ್ರಹ ಇದೆ. ಯಥೇಚ್ಛವಾದಂತಹ ಲಾಭಗಳನ್ನು ಗಳಿಸ್ತಿರ. ವ್ಯಾಪಾರದಲ್ಲಿ ಶುಭ ಫಲಗಳು ಇದೆ. ಹಾಗೂ ಧನಸ್ಥಾನಾಧಿಪತಿ ಶುಕ್ರ ಅಲ್ಲಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಹೆಂಡತಿಯ ಕಡೆಯಿಂದ ಹಾಗೂ ಮಕ್ಕಳಿಂದ ಶುಭ ಫಲಗಳನ್ನು ಅನುಭವಿಸ್ತೀರ. ಆದಷ್ಟು ಶನಿ ಗುರುವನ್ನು ನೋಡ್ತಾ ಇರೋದರಿಂದ ಶನಿಯ ಸಾಡೆ ಸಾತಿ ಸ್ವಲ್ಪ ಇರೋದರಿಂದ ಆದಷ್ಟು ನಿಮ್ಮ ಶನಿ ಶಾಂತಿ ಮಾಡಿಸಿ, ರಾಹು ಶಾಂತಿ ಮಾಡಿಸಿ ಶುಭ ಫಲಗಳನ್ನು ಅನುಭವಿಸ್ತೀರ. ಇದಕ್ಕೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುವುದು. ಕುನಾಲ್ ಚಕ್ರವರ್ತಿ ಗುರೂಜಿ. ತುಲಾ ರಾಶಿ ಅಧಿಪತಿ ಶುಕ್ರ ಷಷ್ಠ ಭಾವದಲ್ಲಿ 6ನೇ ಮನೆಯಲ್ಲಿರೋದ್ರಿಂದ ಬಹಳ ಪಾಸಿಟಿವಿಟಿಯನ್ನು ತಂದುಕೊಡ್ತಾನೆ. ಏಕೆಂದರೆ ರೋಗ, ಋಣ, ಶತ್ರುಬಾಧೆಯನ್ನು ನಿಗ್ರಹ ಮಾಡ್ತಕ್ಕಂಥ ಆತ್ಮಸ್ಥೈರ್ಯ ನಿಮ್ಮಲ್ಲಿ ತುಂಬುತ್ತಾನೆ. ಹಾಗೆ ಈಗ ಷಷ್ಠ ಸ್ಥಾನಾಧಿಪತಿ ಗುರು ಇಲ್ಲಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಆತ್ಮಬಲ ಹೆಚ್ಚುತ್ತೆ. ಕೆಲವೊಮ್ಮೆ ಸಡನ್ನಾಗಿ ಕುಗ್ಗೋಗುತ್ತೆ. ಯಾಕಂತ ಹೇಳಿದ್ರೆ ಶನಿಯ ಪ್ರಭಾವ ಹಾಗೂ ಅದರ ರಾಹುಕೇತುಗಳ ಪ್ರಭಾವ, ನೆಗೆಟಿವ್ ಇಂಪ್ಯಾಕ್ಟ್ಗಳು. ಯಾಕಂದರೆ ನಿಮ್ಮ ಮನೆಯಲ್ಲಿ ಕೆಲವು ನಕಾರಾತ್ಮಕ ಶಕ್ತಿಯಿಂದ, ಕೆಲವೊಂದು ಕುಟುಂಬದ ಕಡೆಯಿಂದ, ಕೆಲವು ಫ್ರೆಂಡ್ ಸರ್ಕಲ್ ಕಡೆಯಿಂದ, ನಿಮಗೆ ಆಗಲಾರ್ದವ್ರ ಕಡೆಯಿಂದ ಕೆಲವೊಂದು ನೆಗೆಟಿವ್ ಪಾಸಿಟಿವ್ನೆಸ್ಸು, ನೆಗೆಟಿವ್ ಇಂಪ್ಯಾಕ್ಟು ನಿಮ್ಮ ಮೇಲೆ ಬೀರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ಗುರು ಆರಾಧನೆ ಮಾಡ್ಕೊಳ್ಳಿ ಹಾಗೂ ಶುಕ್ರನ ಆರಾಧನೆ ಮಾಡ್ಕೊಳ್ಳಿ. ನೀವು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿ ಶುಭ ಫಲಗಳನ್ನು ಅನುಭವಿಸ್ತೀರ. ಕುನಾಲ್ ಚಕ್ರವರ್ತಿ ಗುರೂಜಿ. ನೋಡಿ, ಈ ವಾರದ ವೃಶ್ಚಿಕ ರಾಶಿಯ ವಾರ ಭವಿಷ್ಯ ಬಹಳ ಶುಭ ಫಲಗಳು. ಏಕೆಂದರೆ ವಾರಾಂತ್ಯದಲ್ಲಿ ಚಂದ್ರ ನಿಮಗೆ ಲಾಭದಾಯಕವಾಗಿ ಇರ್ತಾನೆ. ಹಾಗೂ ಬಹಳ ಪರಿಶ್ರಮ ಪಡ್ತೀರ ಈ ವಾರ. ಬಹಳ, ಯಾಕಂದರೆ ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲೇ ಬುಧಾದಿತ್ಯ ಯೋಗಕಾರಕವಾಗಿ ಹೌದು, ಹಾಗೂ ಅಷ್ಟಮ ಸ್ಥಾನಾಧಿಪತಿ ಹಾಗೂ ಶಶಿಮಂಗಳ ಯೋಗಕಾರಕವಾಗಿರೋದ್ರಿಂದ ಮಾತಿನಲ್ಲಿ ಬಹಳ ಜಾಗರೂಕವಾಗಿರಬೇಕು.
ಹಾಗೂ ಆರೋಗ್ಯದಲ್ಲಿ ನಿಮ್ಮ ತಂದೆ ತಾಯಿ ಆರೋಗ್ಯದಲ್ಲಿ ಬಹಳ ಗಮನ ಕೊಡಬೇಕು ಮತ್ತು ನಿಮ್ಮ ಮಾನಸಿಕ ಸ್ಥಿಮಿತದಲ್ಲಿ ಯಾಕಂದರೆ ನೀವಿರಬೇಕಾಗುತ್ತೆ. ಕೆಲವೊಂದರಲ್ಲಿ ಹಣ ಜಾಸ್ತಿ ಪೋಲಾಗೋದ್ರಿಂದ, ಹಣ ಖರ್ಚಾಗೋದ್ರಿಂದ ನಿಮ್ಮ ಮನೆಯಲ್ಲಿ ಅಚಾನಕ್ಕಾಗಿ ಕೆಲವೊಂದು ದುರ್ಘಟನೆಗಳು ಕೂಡ ನಡೀತಕ್ಕಂಥ ಸಾಧ್ಯತೆಗಳಿರುತ್ತದೆ. ಯಾಕಂದರೆ ಪಂಚಮ ಭಾವದಲ್ಲಿ ರಾಹು ಕೇತುಗಳ ಹಾಗೂ ಶುಕ್ರನ ಬುಧನ ಪರಿವರ್ತನೆ ಯೋಗದಿಂದ ಪ್ರಾಬ್ಲಮ್ಸ್ಗಳು, ಪೂರ್ವಾರ್ಜಿತ ಕರ್ಮದ ದೋಷಗಳಿಂದ ಕೆಲವ್ರಿಗೆ ರಾಹುಕೇತು ದೋಷಗಳಿದ್ದರೆ ಅದು ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾನೆ. ಅವರು ಮನೆಯಲ್ಲಿ ಹೆಲ್ತು ಹಾಗೂ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಕೊಡ್ತಾನೆ, ಎಜುಕೇಷನಲ್ಲಿ ಸಮಸ್ಯೆಗಳನ್ನ ಕೊಡ್ತಾನೆ. ಆ ಥರ ಪ್ರಾಬ್ಲಮ್ಸ್ಗಳು ನೀವು ಫೇಸ್ ಮಾಡಬೇಕಾಗುತ್ತೆ. ಭಾಳ ಎಚ್ಚರಿಕೆಯಿಂದ ಜಾಗರೂಕವಾಗಿರಿ. ಆದಷ್ಟು ಕಾಲಭೈರವ ಹಾಗೂ ಸುಬ್ರಹ್ಮಣ್ಯ ಆರಾಧನೆ ಮಾಡೋದ್ರಿಂದ ಶುಭ ಫಲಗಳನ್ನು ಅನುಭವಿಸ್ತೀರ. ಶುಭವಾಗಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಧನುಸ್ಸು ರಾಶಿಯ ಈ ವಾರ ಭವಿಷ್ಯ ಬಹಳ ಶುಭ ಫಲಕಾರಕವಾಗಿರುತ್ತೆ. ಯಾಕಂದರೆ ವಾರಾಂತ್ಯದವರೆಗೂ ಚಂದ್ರ ಲಾಭದಾಯಕವಾಗಿ ಹಾಗೂ ನಿಮಗೆ ಬುಧಾದಿತ್ಯ ಯೋಗವಾಗಿ ಪಂಚಮ ಭಾವದಲ್ಲಿ ಬುಧಾದಿತ್ಯ ಯೋಗಕಾರಕವಾಗಿ ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ ಸಪ್ತಮ ಸ್ಥಾನಾಧಿಪತಿ ಕೂಡ ಬುಧ ನಿಮಗೆ ಪಂಚಮ ಭಾವದಲ್ಲಿರೋದರಿಂದ ಮಕ್ಕಳಿಂದ ಶುಭ ಸೂಚನೆಗಳು, ಶುಭ ಸುದ್ದಿಗಳನ್ನು ಕೇಳ್ತೀರಾ. ಹಾಗೂ ನಿಮ್ಮ ಆರೋಗ್ಯದಲ್ಲಿ ಆದಷ್ಟು ಜಾಗರೂಕವಾಗಿ ನೋಡ್ಕೊಳ್ಳಿ. ಹಾಗೂ ಹೆಲ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಆದಷ್ಟು ಕಿಡ್ನಿ ಹಾಗೂ ಲಿವರ್ ಕಡೆ ಬಹಳ ಗಮನ ಕೊಡಿ. ಕೆಲವರು ದುಶ್ಚಟಗಳಿಂದ ಅವರು ಆರೋಗ್ಯದಲ್ಲಿ ಪರಿಣಾಮಗಳನ್ನು ಅನುಭವಿಸ್ತಾರೆ. ಬಹಳ ಜಾಗರೂಕವಾಗಿರಿ. ಹಾಗೂ ದಶಮ ಸ್ಥಾನಾಧಿಪತಿ ಲಾಭಸ್ಥಾನಾಧಿಪತಿ ಶುಕ್ರ ಕೂಡ ಅಲ್ಲಿ ಚತುರ್ಥ ಭಾವದಲ್ಲಿರೋದ್ರಿಂದ ಫ್ಯಾಮಿಲಿಯಲ್ಲಿ ಕೆಲವ್ರಿಗೆ ದೂರದ ರಿಲೇಷನ್ನಿಂದ ಬರ್ತಕ್ಕಂಥ ಸಂಬಂಧಗಳು ಕೂಡಿಬರೋ ಚಾನ್ಸಸ್ ಇರುತ್ತೆ. ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ, ಮತ್ತು ಕಂಕಣ ಭಾಗ್ಯ ಕೂಡಿಬರೋ ಚಾನ್ಸಸ್ಸು ತುಂಬ ಇದೆ. ದತ್ತಾತ್ರೇಯ ಆರಾಧನೆ ಮಾಡ್ಕೊಳ್ಳಿ, ಶುಭ ಫಲಗಳನ್ನು ಅನುಭವಿಸ್ತೀರ. ಶುಭವಾಗಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಮಕರ ರಾಶಿಯ ವಾರ ಭವಿಷ್ಯ. ಮಕರ ರಾಶಿಯಾಧಿಪತಿ ಶನಿ. ನೋಡಿ, ಶನಿ ಕರ್ಮಕಾರಕ ನಿಮಗೆ ತೃತೀಯ ಭಾವದಲ್ಲಿರದ ಈ ವರ್ಷ ಪೂರ್ತಿ ಬಹಳ ಜಾಗರೂಕವಾಗಿರಬೇಕು. ಯಾಕಂದರೆ ನಿಮ್ಮ ಧೈರ್ಯದಿಂದ, ಯಾಕಂದರೆ ನಿಮ್ಮ ಧೈರ್ಯಂ ಸರ್ವತ್ರ ಸಾಧನಂ ಅಂತೀವಿ. ಕೆಲವೊಂದು ಜಾಗದ ಕಡೆ ಧೈರ್ಯ ತೋರಿಸ್ಬೇಕಾಗುತ್ತೆ, ನಿಮ್ಮ ಶೌರ್ಯವನ್ನು ತೋರಿಸ್ಬೇಕಾಗುತ್ತೆ. ಕೆಲವೊಂದು ಜಾಗದಲ್ಲಿ ನಿಮ್ಮ ವಿದ್ಯೆಯನ್ನು ತೋರಿಸ್ಬೇಕಾಗುತ್ತೆ, ಕೆಲವೊಂದು ಜಾಗದಲ್ಲಿ ನಿಮ್ಮ ನಮ್ರತೆಯನ್ನು ತೋರಿಸ್ಬೇಕಾಗುತ್ತೆ. ಹಾಗೆ ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರ. ಯಾಕಂತ ಹೇಳಿದ್ರೆ ಶನಿ ಶುಕ್ರನ ಜೊತೆ ಇದ್ದಾಗ ಅವನು ಧನಕ್ಕೆ ಕಾರಕನಾಗ್ತಾನೆ. ಯಾಕಂದರೆ ಇನ್ಕಮ್ ಸೋರ್ಸ್ಗಳನ್ನ ನೀವು ಸೃಷ್ಟಿ ಮಾಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನೈಪುಣ್ಯತೆಯಿಂದ ನಿಮ್ಮ ಹೈಯರ್ ಯಾರು ಬಾಸ್ ಇರ್ಬೋದು ಅಥವಾ ಉನ್ನತ ಅಧಿಕಾರಿಗಳಿರ್ಬೋದು, ನಿಮಗೆ ಒಳ್ಳೆ ಪ್ರಶಂಸೆ ಬರೋ ಸಾಧ್ಯತೆಗಳು ಬಹಳ ಇರುತ್ತೆ. ಯಾಕಂತ ಹೇಳಿದ್ರೆ ಚತುರ್ಥಾಧಿಪತಿ ನಿಮಗೆ ಮಂಗಳ ಅಲ್ಲಿ ಸಪ್ತಮ ಭಾವದಲ್ಲಿರೋದ್ರಿಂದ ಬಹಳ ಶುಭ ಫಲ ಅನುಭವಿಸ್ತೀರ. ಒಳ್ಳೆ ಶುಭ ಯೋಗ. ಹಾಗೆ ಕೆಲವು ನಕಾರಾತ್ಮಕ ದೃಷ್ಟಿ ಕೂಡ ಇರುತ್ತೆ. ಹಾಗೆ ಕೆಲವರು ಕೆಟ್ಟ ಜನಗಳ ದೃಷ್ಟಿ ಇರೋದ್ರಿಂದ ಕೂಡ ಬಹಳ ಜಾಗರೂಕವಾಗಿರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಂಗಳ ಕ್ರೂರಿ ಗ್ರಹ ಅಲ್ಲಿ ಮಕರ ರಾಶಿಯನ್ನು ನೋಡ್ತಾ ಇರೋದ್ರಿಂದ, ಶಶಿ ಅಂದರೆ ಚಂದ್ರವನ್ನು ನೋಡ್ತಾ ಇರೋದ್ರಿಂದಲೂ ಕೂಡ ಬಹಳ ಸ್ವಲ್ಪ ವೈಮನಸ್ತಾಪಗಳು, ಕೆಲಸದ ಕಾರ್ಯಗಳಲ್ಲಿ ಸ್ವಲ್ಪ ವೈಮನಸ್ತಾಪಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಬಹಳ ಜಾಗರೂಕರಾಗಿರಿ. ಹಾಗೂ ನಿಮಗೆ ಆಂಜನೇಯ ಆರಾಧನೆ ಮಾಡ್ಕೊಳ್ಳಿ. ಹಾಗೂ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ಶುಭವಾಗುವುದು. 11 ಬಾರಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಹಾಗೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಕೂಡ ಹೋಗಿ ನಿಮಗೆ ಧನಾತ್ಮಕ ಶಕ್ತಿ ವೃದ್ಧಿಯಾಗಿ ನೀವು ಕೆಲಸ ಕಾರ್ಯಗಳಲ್ಲಿ ಹೊಸ ನೈಪುಣ್ಯ ಶಕ್ತಿ, ಹೊಸ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಮೂಡುತ್ತೆ. ನೀವು ಕಾರ್ಯಗಳನ್ನು ಸುಲಭವಾಗಿ ಮಾಡೋದಕ್ಕೆ ನಿಮಗೆ ಶಕ್ತಿ ಬರುತ್ತೆ. ಶುಭವಾಗಲಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಕುಂಭರಾಶಿಯ ವಾರ ಭವಿಷ್ಯ. ಕುಂಭರಾಶಿ ಅಂದರೆ ಜ್ಞಾನಕಾರಕ ಅಂತೀವಿ. ಯಾಕಂದರೆ ಕುಂಭ ಅಂತಂದರೆ ತುಂಬಿದ ಬಿಂದಿಗೆ, ಯಾಕಂದರೆ ತುಂಬಿದ ಮಡಿಕೆ.
ಆ ತುಂಬಿದ ಮಡಿಕೆ ತುಳ್ಕೋದಿಲ್ಲ ಅಂತೀವಲ್ಲ, ಹಾಗೆ ಜ್ಞಾನಕಾರಕ ಬುದ್ಧಿವಂತರು, ಜ್ಞಾನಿಗಳು ಯಾವಾಗಲೂ ಸೌಮ್ಯದಿಂದ, ಏಕೆಂದರೆ ಸಹನೆಯಿಂದ ಇರ್ತಾರೆ. ಅವರು ಆ ಕಾರ್ಯಗಳನ್ನು ಬಹಳ ನೈಪುಣ್ಯದಿಂದ ಮಾಡ್ತಾರೆ. ಹಾಗೆ ನಿಮ್ಮ ಕಾರ್ಯಗಳನ್ನು ನೀವು ಬಹಳ ನೈಪುಣ್ಯದಿಂದ ಮಾಡ್ತೀರಾ. ಹಾಗೂ ನಿಮಗೆ ಅಣ್ಣ ತಮ್ಮಂದಿರ ಹಾಗೂ ಅಕ್ಕ ತಂಗಿಯರ ಸಪೋರ್ಟು ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೂ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದಲ್ಲಿ ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿ ದೊರಕುತ್ತೆ. ಹಾಗೆ ಧನಸ್ಥಾನಾಧಿಪತಿ ನಿಮಗೆ ಗುರು ಅನುಗ್ರಹ ಇರೋದರಿಂದ ಶುಭ ಫಲಗಳನ್ನು ಮನೆಯಲ್ಲಿ, ಕುಟುಂಬದಲ್ಲಿ ಶುಭ ಫಲಗಳು, ಯಾರಿಗೆ ಮಕ್ಕಳಾಗಿರಲ್ವೋ ಅವರಿಗೆ ಮಕ್ಕಳಾಗೋ ಯೋಗ ಬಲಗಳು ಹಾಗೂ ಕಂಕಣ ಭಾಗ್ಯಗಳು ಕೂಡಿ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಸಪ್ತಮ ಭಾವಾಧಿಪತಿ ಚಂದ್ರ ಇವ್ರಿಗೆ ಭಾಗ್ಯಸ್ಥಾನದಲ್ಲಿ ಬರೋದರಿಂದ ಇವರು ಮುಂದಿನ ಫ್ಯೂಚರ್ ಪ್ಲ್ಯಾನಿಂಗ್ ಬಗ್ಗೆನೂ ಕೂಡ ಬಹಳ ವಿಭಿನ್ನ ಶೈಲಿಯಲ್ಲಿ ಆಲೋಚನೆ ಮಾಡಿ ಕಾರ್ಯಗಳನ್ನು ಮಾಡ್ತಾರೆ. ಹಾಗೂ ಇವ್ರಿಗೆ ಆದಷ್ಟು ಶನಿ ಶಾಂತಿ, ಯಾಕಂದರೆ ಶನಿ ದೃಷ್ಟಿಸ್ತಾ ಇರೋದ್ರಿಂದ ಗುರುವನ್ನು, ಹಾಗೂ ರಾಹುಕೇತು ದೃಷ್ಟಿ ದೋಷದಿಂದ ಕೆಲವೊಂದು ನಕಾರಾತ್ಮಕ ದೃಷ್ಟಿ ಇರೋದರಿಂದ ಹನುಮಾನ್ ಚಾಲಿಸ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭ ಫಲಗಳು ಲಭಿಸುವುದು. ಶುಭವಾಗಲಿ. ಕುನಾಲ್ ಚಕ್ರವರ್ತಿ ಗುರೂಜಿ. ಮೀನರಾಶಿಯ ವಾರ ಭವಿಷ್ಯ. ಮೀನರಾಶಿಯ ಶಾಧಿಪತಿ ಗುರು ನೋಡಿ, ನಿಮಗೆ ಇಲ್ಲಿ ತೃತೀಯ ಭಾವದಲ್ಲೇ ಇದ್ದಾನೆ. ಗುರು ನಿಮಗೆ 3ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಸಪೋರ್ಟು, ಧೈರ್ಯ ತುಂಬ ಚೆನ್ನಾಗಿದೆ. ಅವರ ಕಾರ್ಯಗಳು, ನಿಮ್ಮ ಕಾರ್ಯಗಳನ್ನು ನೀವು ಬಹಳ ನೈಪುಣ್ಯದಿಂದ ಮಾಡ್ತೀರಾ ಹಾಗೂ ಬಹಳ ಜಾಗರೂಕವಾಗಿ ಮಾಡಬೇಕಾಗುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ಹಾಗೆ ಶನಿಯ ದೃಷ್ಟಿ ಗುರು ಮೇಲಿರೋದ್ರಿಂದ ಆದಷ್ಟು ಜಾಗರೂಕವಾಗಿರಬೇಕು. ಯಾಕಂತ ಹೇಳಿದ್ರೆ, ಲಗ್ನದಲ್ಲೇ ರಾಹುಕೇತುಗಳ ಪ್ರಭಾವ ಇರೋದರಿಂದ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸ್ವಲ್ಪ ವೈಮನಸ್ತಾಪಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಇಲ್ಲಿ ಪಂಚಮ ಭಾವದಲ್ಲಿ ಮಂಗಳ ಇರೋದರಿಂದ ಮಂಗಳನ ಪ್ರಭಾವದಿಂದ ನಕಾರಾತ್ಮಕ ಶಕ್ತಿ, ಯಾಕಂತ ಹೇಳಿದ್ರೆ ಅಲ್ಲಿ ಶನಿಯ ದೃಷ್ಟಿ ಪ್ರಭಾವ, ಮಂಗಳನ ದೃಷ್ಟಿ ಚಂದ್ರನ ಮೇಲೆ ಇರೋದರಿಂದ, ಬಟ್ ಶಶಿಮಂಗಳ ಯೋಗಕಾರಕವಾಗಿ ಇದ್ದರೂ ಕೂಡ ಅಲ್ಲಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾನೆ. ನೀವು ಏನು ಅಂದ್ಕೊಂಡು ಹೋಗಿರ್ತೀರೋ ಅಲ್ಲಿ ಪ್ರಾಬ್ಲಮ್ಸ್ಗಳು ನಿಮ್ಮ ಎದುರಿಗೆ ಗೋಚರ ಆಗುತ್ತೆ. ಆವಾಗ ನೀವು ಏನು ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದು ಅಲ್ಲಿ ಕುಂಠಿತವಾಗುತ್ತೆ. ಹಾಗೆ ಇಲ್ಲಿ ಈ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆಗ್ಬೋದು, ಅಥವಾ ಹಾಗೂ ಗುರು ಅನುಗ್ರಹ ಪಡ್ಕೊಳ್ಳೋದಕ್ಕೆ ರಾಯರ ಆರಾಧನೆ ಮಾಡ್ಕೊಳ್ಳಿ, ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುವುದು. ನಮಸ್ಕಾರ. ಕುನಾಲ್ ಚಕ್ರವರ್ತಿ ಗುರೂಜಿ.